ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಇವತ್ತು ಹೇಗಾದರೂ ಮಾಡಿ ಅತ್ತಿಗೆಗೆ ನಮ್ಮ ಪ್ರೀತಿ ಬಗ್ಗೆ ಹೇಳಿ ಒಪ್ಪಿಸ್ತೀನಿ. ಅದಾದ್ಮೇಲೆ ನಿಮ್ಮನ್ನು ಸೀದಾ ನಮ್ಮ ಅರಮನೆ ಕರ್ಕೊಂಡು ಹೋಗ್ತಾ ಇರೋದು. ಯೋಚನೆ ಮಾಡಬೇಡಿ, ನಿಮ್ಮನ್ನ ರಾಣಿ ಥರ ನೋಡ್ಕೊಂಡು. ಯಾಕೆ ಮಾವ ಅಳ್ತಿದ್ದೀರಾ? ನಾನು ನಿಮ್ಗೆ ಸೇವೆ ಮಾಡ್ತಿದ್ದೀನಿ ಅಂತನಾ? ಮಾವ, ನಿಮ್ಮ ಜಾಗದಲ್ಲಿ ನಮ್ಮ ಅಪ್ಪ ಇದ್ದಿದ್ರು ನಾನು ಹಿಂಗೆ ಸೇವೆ ಮಾಡ್ತೀನಲ್ವಾ? ನೀವು ನಮ್ಮ ಅಪ್ಪನ ಸ್ಥಾನದಲ್ಲಿದ್ದೀರ. ನಾನು ನಿಮ್ಮ ಮನೆಗೆ ಬಂದಾಗ ನನ್ನ ಸೊಸೆಯಾಗಿ ಒಪ್ಕೊಳ್ಳೋಕ್ಕೆ ಯಾರೂ ತಯಾರಿರಲಿಲ್ಲ. ಆದರೆ ನೀವು ಅಕ್ಕ ನನ್ನ ಜೊತೆ ಯಾವಾಗಲೂ ಇದ್ರಿ, ನಂಗೆ ಬೆಂಬಲ ಕೊಟ್ರಿ. ಎಷ್ಟೊಂದ್ಸಲಿ ಸೌಂದರ್ಯ ಮೇಡಮ್ ವಿರೋಧವಾಗೂ ನಿಂತ್ಕೊಂಡ್ರಿ. ಅಂಥದ್ರಲ್ಲಿ ನಿಮ್ಗೆ ಈ ಥರ ಪರಿಸ್ಥಿತಿ ಬಂದಾಗ ನಾನು ಸೇವೆ ಮಾಡದೆ ಹೋದ್ರೆ ಆ ದೇವ್ರು ಮೆಚ್ತಾನ? ಅಳ್ಬೇಡಿ ಮಾವ, ನಾನು ಯಾವಾಗಲೂ ನಿಮ್ಮ ಸೇವೆ ಮಾಡ್ತೀನಿ. ಯಾಕೆ ಭಯ ಪಡ್ತಿದ್ದೀರಾ ಮಾವ? ನೀವೇನು ಹೇಳಕ್ ಬರ್ತಿದ್ದೀರಾ ಅಂತ ನಂಗೆ ಅರ್ಥ ಆಯ್ತು. ಸೌಂದರ್ಯ ಅವ್ರನ್ನ ಎದುರಾಕೊಂಡ್ರೆ ನನ್ಗೇನು ತೊಂದರೆ ಆಗತ್ತೆ ಅಂತ ಹೆದರ್ಕೊತಿದ್ದೀರಾ ತಾನೆ? ನೀವು ತಲೆ ಕೆಡ್ಸ್ಕೊಬಿಡಿ ಮಾವ. ಅವ್ರನ್ನ ಹೆದರ್ಕೊಂಡು ನಾನು ಸುಮ್ಮನಾದ್ರೆ ಅವ್ರ ಒಳಗಿರೋ ಸದ್ಯ ಆಚೆನೆ ಬರಲ್ಲ. ಇವತ್ತು ಅವ್ರು ಮಾಡಿದ ತಪ್ಪು ನಾಳೆ ಮೋಸ ಅನ್ನೋ ದ್ವೇಷ ಆಗಿ ಬದಲಾಗ್ಬೋದು. ಹಾಗಿರೋವಾಗ ನಾನು ಅವ್ರ ಹತ್ರ ಮಾತಾಡದೆ ಹೋದ್ರೆ ತಪ್ಪಾಗತ್ತೆ ಮಾವ. ನೀವೇನೂ ಯೋಚನೆ ಮಾಡಬೇಡಿ, ನಾನು ಹುಷಾರಾಗಿ ನಿಭಾಯಿಸ್ತೀನಿ. ಏನಾಯ್ತು ಮಾವ, ಯಾಕೆ ನಗ್ತಿದ್ದೀರಾ? ಎದುರುಕೊಳ್ತೀರ? ನಾನೇ ದೆವ್ವನ? ಈಗಿನ ಕಾಲದಲ್ಲಿ ದೆವ್ವಕ್ಕಿಂತ ಮನುಷ್ಯನ್ ನೋಡಿದ್ರೇನೆ ಭಯ ಜಾಸ್ತಿ ಆಗತ್ತೆ. ಅಂಥದ್ದೇನು ಮಾಡ್ದೆ ಅಂತ ಹಿಂಗಾಡ್ತಿದ್ದೀರಾ? ಕಳ್ಳನ್ ತರ ಬೆನ್ ಹಿಂದೆ ಬಂದು ನಿಂತ್ಕೊಂಡಿದ್ದೀರಾ ಅಂದ್ರೆ ಏನೋ ಛತ್ರಿ ಕೆಲಸ ಮಾಡಕ್ ಬಂದಿದ್ದೀರಾ ಅಂತಾನೆ ಅರ್ಥ. ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಿ. ಥ್ಯಾಂಕ್ ಯು ಸೊ ಮಚ್. ಹೋಲಿ ಅಲ್ವಾ, ಅದಕ್ಕೆ ನನ್ನ ಕೈಯಾರ ಮೊದಲನೇ ಬಣ್ಣ ನಿಮ್ಗೆ ಹಚ್ಚಕ್ಕೆ ಅಂತ ತಂದಿದ್ದೀನಿ. ಇಲ್ಲಿ ಬನ್ನಿ. ಅಪ್ಪ ಬಂದೆ ಒಂದು ನಿಮಿಷ. ಬೇಡ ಹಸ್ಬೆಂಡ್, ನಿಂತ್ಕೊಳ್ರಿ. ಅಯ್ಯೋ ಬಣ್ಣ ಎಲ್ಲ ಹಾಕ್ಬೇಡಿ. ನಾನು ಆಗ್ಲಿಂದ ಹೇಳ್ತೀನಿ. ಬೇಡ ಹಸ್ಬೆಂಡ್, ಬೇಡ ನಿಂತ್ಕೊಳ್ಳಿ, ಏನಾಗಲ್ಲ. ಮಾತು ಕೇಳಿ. ಯಾಕೆ ನಿಂತ್ಕೊಳ್ಳಿ, ಆಯ್ತು. ಸುಸ್ತಾಯ್ತು, ದಯವಿಟ್ಟು ಬಿಟ್ಬಿಡಿ ಹಸ್ಬೆಂಡ್. ನಾನು ಹೊಡಿ ಅಂತ ಹೇಳಿದ್ನ, ನೀವೇ ತಪ್ಪಿಸ್ಕೊಂಡು ನೋಡ್ಕೊಂಡು ಸುಸ್ತಾಯ್ತು ಅಂದ್ರೆ ಇವಾಗ ನಂಗೆ ಬಣ್ಣ ಯಾಕೆ ಹಚ್ಬೇಕು? ಯಾಕೆಂದ್ರೆ ಹೋಲಿರಿ ಇವತ್ತು. ಅದು ಅಲ್ಲದೆ ನಿಮ್ಗೆ ಬಣ್ಣ ಹಚ್ಬೇಕನ್ನೋದು ನನ್ನ ಆಸೆ. ತಪ್ಪೇನದ್ರಲ್ಲಿ? ಸರಿ ಆಯ್ತು, ಆದ್ರೆ ಸ್ವಲ್ಪನೇ ಹಚ್ಬೇಕು. ಆಯ್ತು, ತಗೊಳ್ಳಿ, ಇಟ್ಕೊಳ್ಳಿ. ಸ್ವಲ್ಪನೇ, ಸ್ವಲ್ಪ.